ಜಿಕೆ ನವೋದಯ ಕೋಚಿಂಗ್ ಸೆಂಟರ್ಗೆ ಸ್ವಾಗತವನ್ನು ಬಯಸ್ತಾ ಮುಂದಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಖ್ಯೆಗಳ ವಿಧಗಳು. ಸ್ವಾಭಾವಿಕ ಸಂಖ್ಯೆಗಳು, ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಎಣಿಕೆ ನಾವು ಪ್ರತಿನಿತ್ಯ ಎಣಿಸಲು ಬಳಸತಕ್ಕಂತಹ ಸಂಖ್ಯೆಗಳು. 1 ರಿಂದ ಪ್ರಾರಂಭವಾಗಿ 1, 2, 3, 4, 5, 6 ಹೀಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂತ್ಯ ಇರೋದಿಲ್ಲ. ಈ ರೀತಿಯಾದಂತಹ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನ ಎನ್ ಎಂಬುವ ಸಂಕೇತದಿಂದ ಸೂಚಿಸ್ತಾರೆ. ಸ್ವಾಭಾವಿಕ ಸಂಖ್ಯೆಗಳನ್ನ ಎನ್ ಎಂಬುವ ಸಂಖ್ಯೆಗಳನ್ನ ಸೂಚಿಸ್ತಾರೆ. ಈ ಒಂದು ಸ್ವಾಭಾವಿಕ ಸಂಖ್ಯೆಗಳ ಮೇಲೆ ನಿಮ್ಮ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎರಡನೇದಾಗಿ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ 0 ಶೂನ್ಯವನ್ನು ಸೇರಿಸಿಕೊಂಡು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಂತ ಹೇಳಿದ್ರೆ ಇವಾಗ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಎಣಿಕೆಯ ಸಂಖ್ಯೆಗಳು, ಪ್ರತಿನಿತ್ಯ ನಾವು ಬಳಸ್ತಕ್ಕಂತಹ ಸಂಖ್ಯೆಗಳು, ಎಣಿಸಲು ಬಳಸ್ತಕ್ಕಂತಹ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅದರ ಜೊತೆ 0ಯನ್ನು ಹೊಂದಿದ್ದರೆ, ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನು ಹೊಂದಿದ್ದರೆ ಅದನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. 0ಯನ್ನು ಸೇರಿಸಿಕೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಇದರ ಸಂಕೇತವನ್ನ W ಎಂಬ ಅಕ್ಷರದಿಂದ ಸೂಚಿಸ್ತಾರೆ. ಇದರ ಸಂಕೇತವನ್ನ W ಎಂಬ ಅಕ್ಷರದಿಂದ ಸೂಚಿಸ್ತಾರೆ. 0, 1, 2, 3, 4 ಹೀಗೆ ಕಂಟಿನ್ಯೂಟಿ ಇರುತ್ತೆ. 1, 2, 0, 1, 2, 3, 4 ಅಂತ ಹೇಳಿ ಕಂಟಿನ್ಯೂಟಿ ಬರುತ್ತೆ. ಈ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಪೂರ್ಣ ಸಂಖ್ಯೆಗಳು. ಮೂರನೇದಾಗಿ ಸಮ ಸಂಖ್ಯೆಗಳು. ಮೂರನೇದಾಗಿ ಸಮ ಸಂಖ್ಯೆಗಳು ಅಂದ್ರೆ ಈವನ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. 2ರಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನ ಸಮ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾವ ಸಂಖ್ಯೆಗಳು 0, 0, 2, 4, 6 ಮತ್ತು 8ರಿಂದ ಕೊನೆಗಳುತ್ತವೋ ಅಂತಹ ಸಂಖ್ಯೆಗಳನ್ನ ಸಮ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ 2, 4, 6, 8, 10, 12, 14 ಹೀಗೆ ಮುಂದುವರಿತಾ ಹೋಗುತ್ತೆ. ಎಕ್ಸಾಂಪಲ್ ಇನ್ನೊಂದು ನಂಬರ್ ನೋಡಿ, 2442. ಇಲ್ಲಿ ನೋಡಿ 1 ಸ್ಪೇಸ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ 2 ಇದೆ. ಹೀಗೆ ಬಿಡಿ ಸ್ಥಾನದಲ್ಲಿ 0, 2, 4, 6 ಮತ್ತು 8 ಇವುದರಿಂದ ಕೊನೆಗೊಂಡರೆ ಆ ಅಂಕಿಗಳನ್ನು ನಾವು ಸಮ ಸಂಖ್ಯೆಗಳು ಅಂತ ಹೇಳಿ ಕರೀತೇವೆ. ನಾಲ್ಕನೇದಾಗಿ ಬೆಸ ಸಂಖ್ಯೆಗಳು, ಓಡ್ ನಂಬರ್ಸ್ ಅಂತ ಹೇಳಿ ಕರೀತಾರೆ. ಬೆಸ ಸಂಖ್ಯೆಗಳು ಅಂದ್ರೆ 2ರಿಂದ ಭಾಗಿಸದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಭಾಗಿಸದ ಅಂದ್ರೆ ಈಗ ನೀವು ಯಾವುದೇ ಒಂದು ಸಂಖ್ಯೆಯನ್ನ, ಈಗ ಎಕ್ಸಾಂಪಲ್ ನೋಡಿ, ನಾನು 15 ಅನ್ನೋ ಒಂದು ಸಂಖ್ಯೆಯಿಂದ 2ರಿಂದ ಭಾಗಿಸ್ತಾ ಇದ್ದೀನಿ. 2 7 14, 5ರಿಂದ 4 ಕಳೆದ್ರೆ 1, 1ರಿಂದ 1 ಕಳೆದ್ರೆ 0. ನೋಡಿ ಇದು ಶೇಷ ಉಳಿತಾ ಇದೆ. ಯಾವ ಸಂಖ್ಯೆಯನ್ನ 2ರಿಂದ ಭಾಗಿಸಿದಾಗ ಅದು ಪೂರ್ಣವಾಗಿ ಭಾಗವಾಗುವುದಿಲ್ಲವೋ ಅಂತಹ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಯಾವ ಸಂಖ್ಯೆಗಳು 1, 3, 5, 7 ಮತ್ತು 9ರಿಂದ ಕೊನೆಗೊಳ್ಳುತ್ತವೆಯೋ, 1, 3, 5, 7 ಮತ್ತು 9ರಿಂದ ಕೊನೆಗೊಳ್ಳುತ್ತವೆಯೋ ಅಂತಹ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿ, 1, 3, 5, 7, 9, 11, 13 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 5ನೇದಾಗಿ ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು. ಉದಾಹರಣೆ ನೋಡಿ, ಈಗ 2, 3, 5, 7, 11, 13 ಅಂತ ಇದೆ. 2, 3, 5, 7, 11, 13 ಹೀಗೆ ಮುಂದುವರಿತಾ ಹೋಗುತ್ತೆ. ಉದಾಹರಣೆಗೆ ನಾವೀಗ 11 ನೋಡಿ, 11 ಇದು ಯಾವ ಬಗೆಯಲ್ಲಿ ಬರುತ್ತೆ? 1ರಿಂದ ಬರುತ್ತೆ. 1 11 11, 2ರ ಬಗೆಯಲ್ಲಿ ಬರುತ್ತಾ? 11 ಬರಲ್ಲ. 3ರ ಬಗೆಯಲ್ಲಿ ಬರಲ್ಲ. 4ರ ಬಗೆಯಲ್ಲಿ 11 ಬರುತ್ತಾ? ಬರಲ್ಲ. 5ರ ಬಗೆಯಲ್ಲಿ 11 ಬರುತ್ತಾ? ಬರಲ್ಲ.
6 ಮಗಿಲು ಬರುತ್ತಾ ಬರಲ್ಲ, 7 ಮಗಿಲು ಬರುತ್ತಾ ಬರಲ್ಲ, ಯಾವುದೇ ಮಗಿಲು ಬರಲ್ಲ. ಮತ್ತೆ ಅದು ರಿಟರ್ನ್ ಬರ್ತಕ್ಕಂಥದ್ದು 11 ಮಗಿಲಿಂದ ಬರುತ್ತೆ ನೋಡಿ. 1 11 11, 1 11 11, 11 1s 11. ಇವೆರಡರ ಮಗ್ಗಿಯಿಂದ ಬಿಟ್ಟರೆ ಬೇರೆ ಯಾವ ಮಗ್ಗಿಯಿಂದಲೂ ಕೂಡ ಇದು ಭಾಗ ಆಗೋದಿಲ್ಲ. ಹಾಗಾಗಿ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆಗೆ 13 ನೋಡಿ, ಇದು ಕೂಡ 1 ಮತ್ತು 13ರಿಂದ ಮಾತ್ರ ಭಾಗ ಆಗುತ್ತೆ ನೋಡಿ. 1 13s 13, 13 1s 13. ಬೇರೆ ಟೇಬಲ್ಸ್ ಇಂದ ಬರೋದಿಲ್ಲ. ಈಗ ಎಕ್ಸಾಂಪಲ್ 6 ಅನ್ನು ತಗೊಂಡು ನೋಡಿ. 6 ಮಗ್ಗಿಯಲ್ಲಿ ನೋಡಿ, 6 ನೋಡೋಣ. 6 1ರ ಮಗ್ಗಿಯಲ್ಲಿ ಬರುತ್ತೆ ನೋಡಿ. 6 2ರ ಮಗ್ಗಿಯಲ್ಲೂ ಕೂಡ ಬರುತ್ತೆ, ಮತ್ತೆ 3ರ ಮಗ್ಗಿಯಲ್ಲೂ ಕೂಡ ಬರುತ್ತೆ, ಮತ್ತು 4ರ ಮಗ್ಗಿ 6 ಮಗ್ಗಿಯಲ್ಲೂ ಕೂಡ ಬರುತ್ತೆ ನೋಡಿ. ಇದು 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಇನ್ನೂ 2 ಸಂಖ್ಯೆಗಳಿಂದ ಭಾಗ ಆಗುತ್ತೆ. ಹಾಗಾದ್ರೆ ಇದು ಅವಿಭಾಜ್ಯ ಅಲ್ಲ. ಅವಿಭಾಜ್ಯ ಅಂದ್ರೇನು? ಅದೇ ಸಂಖ್ಯೆಯಿಂದ ಮತ್ತು 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಬರುತ್ತೆ. ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರೀತೇವೆ. 6ನೇದಾಗಿ ಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ನಂಬರ್ಸ್. 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗಿಸಬಹುದಾದ 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನ ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಎಕ್ಸಾಂಪಲ್ 4 6 8 9 8 9 10 12 13 14 4 6 8 9 10 12 14 ಹೀಗೆ ಮುಂದುವರಿತಾ ಹೋಗುತ್ತೆ ನೋಡಿ. ಈಗ ಇದನ್ನ ತಗೊಳ್ಳಿ, 10 ತಗೊಳ್ಳಿ. ಇದು ಯಾವ ಯಾವ ಮಗಿಯಿಂದ ಭಾಗ ಆಗುತ್ತೆ? 1ರಿಂದ ಆಗುತ್ತೆ, 2ರಿಂದ ಆಗುತ್ತೆ, ಅನಂತರ 3 ಆಗಲ್ಲ, 4 ಆಗಲ್ಲ, 5ರಿಂದ ಆಗುತ್ತೆ, ಅನಂತರ 10ರಿಂದ ಆಗುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗವಾಗ್ತಕ್ಕಂತಹ ಸಂಖ್ಯೆಗಳನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅವಿಭಾಜ್ಯ ಅಂತ ಹೇಳಿದ್ರೆ 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳನ್ನ, 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ 1 2 ಅಥವಾ 2ಕ್ಕಿಂತ ಹೆಚ್ಚು, 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗವಾದರೆ ಅದನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇನ್ನೊಂದು ನೋಡಿ, 16 ತಗೊಳ್ಳಿ, 16. ಇದು 2ರ ಮಗ್ಗಿಯಿಂದ ಹೋಗುತ್ತೆ, 1ರ ಮಗ್ಗಿಯಲ್ಲೂ ಕೂಡ ಹೋಗುತ್ತೆ, 4ರ ಮಗ್ಗಿಯಲ್ಲಿ ಹೋಗುತ್ತೆ, 8ರ ಮಗ್ಗಿಯಲ್ಲಿ ಹೋಗುತ್ತೆ, ಮತ್ತೆ 16ರ ಮಗ್ಗಿಯಲ್ಲಿ ಕೂಡ ಹೋಗುತ್ತೆ. 2ಕ್ಕಿಂತ ಹೆಚ್ಚು ಮಗ್ಗಿಗಳಿಗೆ ಬರುತ್ತೆ ನೋಡಿ. 1 16 1 16 2 8 16 4 4 16 8 10 16 16 1 16. ಈ ರೀತಿ 2ಕ್ಕಿಂತ ಹೆಚ್ಚು ಮಗ್ಗಿಗಳಿಂದ ಭಾಗವಾದ ಬರ್ತಕ್ಕಂಥ ನಂಬರ್, ಕೊಟ್ಟಂತಹ ನಂಬರ್ 2ಕ್ಕಿಂತ ಹೆಚ್ಚು ಮಗ್ಗಿಗಳಲ್ಲಿ ಬಂದ್ರೆ ಅಥವಾ ಕೊಟ್ಟಂತಹ ಸಂಖ್ಯೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗವಾದರೆ ಆ ಸಂಖ್ಯೆಯನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರೀತೇವೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯಾರ್ಥಗಳನ್ನ ಈಗ ಬಿಡಿಸೋಣ. ಇಲ್ಲಿ ನೋಡಿ ಮಕ್ಕಳ, ಮೊದಲನೇದಾಗಿ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ರು. ಈಗ ಸ್ವಾಭಾವಿಕ ಸಂಖ್ಯೆಗಳು ಯಾವುದು ಅಂತ ಕಲ್ತಿದ್ದೀವಿ. ಯಾವುದೆಲ್ಲ? ಈಗ 1ರಿಂದ ಪ್ರಾರಂಭ ಆಗುತ್ತೆ. 1 2 3 4 5 6 7 8 9 10. ಇವು ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು. ಇದರ ಮೊತ್ತ ಕೇಳ್ತಾ ಇದ್ದಾರೆ. ಇವುಗಳನ್ನು ಒಟ್ಟಾಗಿ ಕೂಡಿಸಿದಾಗ ಬರುವಂತಹ ಉತ್ತರ ಎಷ್ಟು? ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ನೀವು ಈ 10ನಾಗಿ ಬಿಡಿ. 9 9 1 10, 8 2 10, 7 3 10, 6 4 10. ನೋಡಿ, ಇಲ್ಲೊಂದು 10 ಇತ್ತು, ಇಲ್ಲೊಂದು 10, ಇದೊಂದು 10, ಇದೊಂದು ಟೋಟಲ್ 4 ಆಗ್ತದೆ. ಲಾಸ್ಟ್ ಅಲ್ಲಿ ಒಂಟಿಯಾಗಿ ಉಳಿದಿರೋದು 5. ಟೋಟಲ್ ಆಗಿ ನಮ್ಗೆ ಎಷ್ಟು ಬಂತ ಆನ್ಸರ್? 45. ಹೀಗೆ ಇವರು ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೇಳಿದಾಗ ಮಾಡೋದು ಈಸಿ, ಹೀಗೆ ಬರ್ಕೊಂಡು ಮಾಡ್ಬೋದು. ಅವರೇನಾದ್ರು
ಮೊದಲ 60 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳ್ತಾರೆ. ಆಗ 60 ಅಂಕಿಗಳನ್ನ ಬರೆದು ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಆದಂತಹ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ is equal to n into n plus 1 divided by 2. ಫಾರ್ಮುಲಾ ಏನು? ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n into n plus 1 divided by 1. ನೋಡಿ, ಇಲ್ಲಿ ಫಾರ್ಮುಲಾ ಗೊತ್ತಿದೆ ನಮಗೆ. n into n plus 1 divided by 2. n ಅಂದ್ರೆ ಏನು? ಅವ್ರು n ಅಂತ ಹೇಳಿದ್ರೆ ನಾವೇನ್ ತಗೋಬೇಕಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳನ್ನ ಕೇಳಿದಾರೋ ಅಷ್ಟನ್ನು ನಾವು n ಅಂತ ಪರಿಗಣಿಸಬೇಕು. ಈಗ ಇಲ್ಲಿ n ಅಂದ್ರೆ ಅವ್ರು 60 ಕೇಳಿದ್ದಾರೆ, ನಾವು 60 ಹಾಕ್ತೀವಿ. n ಜಾಗಕ್ಕೆ 60 ಆಗ್ತಾ ಬಂದು n ಜಾಗ ಏನಿದೆ ಅದಕ್ಕೆಲ್ಲ 60 ಆಗ್ತಾ ಬರ್ತದೆ. ಡಿವೈಡ್ ಬೈ 2 ಇದೆ. ಮಕ್ಕಳ 60 ಮತ್ತೆ 1 ಕೂಡಿಸ್ಕೊಡಿ, 61 ಆಯ್ತು. ಇಂಟು ಹೊರಗಡೆ 60 ಇದೆ, ಡಿವೈಡ್ ಬೈ 2. ಜಾಗ ಸಾಧ್ಯ ಇಲ್ಲ, ಪಕ್ಕದಲ್ಲಿ ಮಾಡೋಣ. ಈ 60 ಮತ್ತೆ 61 ನಾವು ಗುಣಿಸ್ಬೇಕು. ಇಲ್ಲಿ 60 ಇಂಟು 61 ಗುಣಿಸ್ಕೊಳ್ಳಿ. 1 0ಗೆ 0, 1 ಆರ್ಮಿ 6, 6 0ಗೆ 0, 6 ಆರ್ಮಿ 36, 0 ಗೆ 0, 6 0, 6, 6ಕ್ಕೆ 6, 3. ಒಟ್ಟು ಎಷ್ಟು ಬಂತಪ್ಪ ಅಂದ್ರೆ ಇವೆರಡನ್ನ ಗುಣಿಸಿದಾಗ 60 ಇಂಟು 61 ಗುಣಿಸಿದಾಗ 3660 ಡಿವೈಡೆಡ್ ಬೈ 2 ಅಂತ ಇದೆ. ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ನಾವೇ ಹೇಳ್ಕೋಬೇಕು. ಅಂದ್ರೆ ಏನು? ಒಂದು ಛೇದ 2, ಅಂಶ 3660 ಇದೆ. ಛೇದದಿಂದ ಅಂಶವನ್ನು ನಾವು ಭಾಗಿಸಿದಾಗ ನಮಗೆ ಉತ್ತರ ಸಿಗ್ತದೆ. ನೋಡಿ, ನಾವು ಹೀಗೆ ಹೊಡಿಬಹುದು, ಸಿಂಪ್ಲಿಫೈ ಮಾಡೋ ತರ, ಸರಳ ರೂಪಕ್ಕೆ ತರೋ ತರ. 2 ರಲ್ಲಿ 2, 2 ರಲ್ಲಿ 2, 3 ರಲ್ಲಿ 2 ಅಂದ್ರೆ 1 ಉಳಿತು. ಅದು 6 ಪ್ರಕಾರ ಬಂದ್ರೆ 16 ಆಯ್ತು. 2 8 16, ಇಲ್ಲಿ 6 ಇದೆ. 2 3 6, 0 ಹೋಗಲ್ಲ, ಹಾಗೆ ಬಿಡ್ತೀವಿ. ಫೈನಲ್ ನಿಮ್ಗೆ ಸಿಕ್ಕಂತ ಆನ್ಸರ್ 1830. ನಿಮ್ಗೆ ಈ ತರ ಹೊಡಿಲಿಕ್ಕೆ ಬರಲಿಲ್ಲ ಅಂದ್ರೆ ಮಕ್ಕಳ ಡಿವಿಷನ್ ಮಾಡಬಹುದು, ಭಾಗಿಸಬಹುದು. 2 ರಿಂದ 3660 ಭಾಗಿಸಿದ್ರೆ ನಮ್ಗೆ ಸಿಗುವ ಉತ್ತರ 1830. ಅರ್ಥ ಆಯ್ತಾ? ಈ ರೀತಿಯಾಗಿ ಅವರು ಮೊದಲ ಡ್ಯಾಶ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ರೆ ನೀವು ಅದನ್ನ ಈಸಿಯಾಗಿ ಸುಲಭವಾಗಿ ಮಾಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಯಾವುದು? ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n into n plus 1 divided by 12. ಈ ಫಾರ್ಮುಲಾ ಚೆನ್ನಾಗಿ ಅಭ್ಯಾಸ ಮಾಡಿ. ಈ ರೀತಿ ಯಾವುದೇ ಒಂದು ಸಮಸ್ಯೆ ಲೆಕ್ಕವನ್ನು ಕೊಟ್ರೆ ಸುಲಭವಾಗಿ ಬಿಡಿಸಬಹುದು. ನಂತರ ಬೆಸ ಸಂಖ್ಯೆಗಳ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ, ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ. ಈಗ ಮೊದಲ 10 ಬೆಸ ಸಂಖ್ಯೆಗಳು ಯಾವ್ಯಾವುದು ಅನ್ನೋದನ್ನ ಬರ್ಕೋಬೇಕು. 1 3 5 7 9 11 13 15. ಆಯ್ತಾ? 10 1 2 3 4 5 6 7 8 17 19. ನೋಡಿ, 1 2 3 4 5 6 7 8 9 10. 10 ಬೆಸ ಸಂಖ್ಯೆಗಳ ಬರ್ಕೊಂಡ್ಮೇಲೆ ಆಡ್ ಮಾಡ್ತಾ ಹೋಗ್ಬೇಕು. ಈಗ ಯಾವ್ದಾವ್ದೆಲ್ಲ 20 ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, 17 ಪ್ಲಸ್ 3 20 ಆಯ್ತಾ? 19 ಪ್ಲಸ್ 1 20 ಆಯ್ತಾ? 15 ಪ್ಲಸ್ 5 20 ಆಯ್ತಾ? 11 ಪ್ಲಸ್ 9 20 ಆಯ್ತಾ? 13 ಪ್ಲಸ್ 7 20 ಆಯ್ತು. ಟೋಟಲ್ 5 20s ಇದೆ. 0 ಗೆ 0, 1 2 3 4 5 5 2s are 10, 100. ನೋಡಿ, ಈ ರೀತಿ ಮಾಡೋಕ್ಕಿಂತ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ? ಬೆಸ ಸಂಖ್ಯೆಗಳ ಮೊತ್ತ, ಮೊದಲ ಬೆಸ ಸಂಖ್ಯೆಗಳ ಮೊದಲ n ಬೆಸ ಸಂಖ್ಯೆಗಳ ಮೊತ್ತ
ಮೊತ್ತ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ ಮಕ್ಕಳ ಎನ್ ಅನ್ನ 2 ಸರಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ. ನೋಡಿ ಎನ್ ಅಂದ್ರೆ ಏನು, ಮೊದಲ 10 ಅಂತ ಕೊಟ್ಟಿದ್ದಾರೆ, ಹಾಗಾದ್ರೆ 10 ಇಂಟು 10 ಅಂತ ಮಾಡಿ. 10 ಇಂಟು 10 ಅಂದ್ರೆ 100. ಇದು ಸೂತ್ರವನ್ನು ಬಳಸ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಯಾವುದೇ ಅವ್ರು ಎಷ್ಟಾದ್ರೂ ಕೇಳಿ, ಮೊದಲ 10 ಕೇಳಿ, ಮೊದಲ 20 ಕೇಳಿ, ನೀವು ಮೊದಲ 20 ಈ ರೀತಿ ಬರ್ಕೊಂಡು ಆಡ್ ಮಾಡೋದ್ಕಿಂತ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ಈಸಿಯಾಗಿ ನಮಗೆ ಸುಲಭವಾಗಿ ಆನ್ಸರ್ ಸಿಗ್ತದೆ. ನಂತರದ ಪ್ರಶ್ನೆ, ಮೊದಲ 10 ಸಮಸಂಖ್ಯೆಗಳ ಮೊತ್ತ. ಸಮಸಂಖ್ಯೆಗಳ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಮೊದಲ 10 ಸಮಸಂಖ್ಯೆಗಳು ಕೇಳಿದಾಗ ಸಮಸಂಖ್ಯೆಗಳನ್ನ ಬರ್ಕೊಂಡು ಹೋಗಿ. 2, 4, 6, 8, 10, 12, 14, 16, 18, 20. ಈಗ 1, 2, 3, 4, 5, 6, 7, 8, 9, 10 ಸಮ ಸಂಖ್ಯೆಗಳನ್ನ ಬರೆದಿದ್ದೀರಾ, ಆಡ್ ಮಾಡೋದು, ಇದನ್ನ ಅಡಿಷನ್ ಮಾಡಬೇಕು, ಕೂಡಬೇಕು. ಮಕ್ಕಳ ಇವು ಯಾವ 2 ನಂಬರ್ಗಳನ್ನ ನಾವು ಕೂಡ್ಕೊಂಡಾಗ ನಮ್ಗೆ 20 ಆಗುತ್ತೆ ಅಂತ ನೋಡೋಣ. 20 ಇದೆ, 20 ಆಗೇ ಇರಲಿ. ಈಗ ನೋಡಿ, 18 2 ಇದೆ, ಆಡ್ ಮಾಡಿ ಕೂಡಿ 20 ಆಗುತ್ತೆ, ಬರ್ಕೊಳ್ಳಿ. 16 4 ಕೂಡಿ 20 ಆಗುತ್ತೆ, ಬರ್ಕೊಳ್ಳಿ. 14 6 ಕೂಡಿ 20 ಆಗುತ್ತೆ, ಬರ್ಕೊಳ್ಳಿ. 12 8 ಕೂಡಿ 20 ಆಗುತ್ತೆ, ಬರ್ಕೊಳ್ಳಿ. ಲಾಸ್ಟ್ 10 ಉಳಿತಾ ಬರಲಿ. ನೋಡಿ, 2 ಅನ್ನೋದು 20 ಅನ್ನೋದು 5 ಟೈಮ್ಸ್ ಇದೆ. 1 2 3 4 5 5 ಬಾರಿ ಇದೆ. 25 100 ಪ್ಲಸ್ 10 110. ನಮಗೆ ಬಂದಂತ ಉತ್ತರ 110. ಮೊದಲ 10 ಸಮಸಂಖ್ಯೆಗಳ ಮೊತ್ತ 110. ಇದನ್ನ ಸುಲಭವಾಗಿ ಮಾಡೋದು ಹೇಗೆ? ಅದಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ. ಮೊದಲ n ಸಮಸಂಖ್ಯೆಗಳ ಮೊತ್ತ. ಸಂಖ್ಯೆಗಳ ಮೊತ್ತ is equal to n into n plus 1. n ಅಂದ್ರೆ ಮಕ್ಕಳ ಮೊದಲು ಎಷ್ಟು ಬೆಸ ಸಂಖ್ಯೆಗಳ ಸಮಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಮೊದಲ 10 ಇಂಟು 10 ಪ್ಲಸ್ 1. ನೋಡಿ, 10 ಹಾಗೆ ಬರೀರಿ. ಇವೆರಡನ್ನ ಮೊದಲು ಬ್ರಾಕೆಟ್ ಅಲ್ಲಿ ಇರೋದನ್ನ ಅಡಿಷನ್ ಮಾಡ್ಕೊಳ್ಳಿ. ಏನಿದೆ ಅಡಿಷನ್ ಮಾಡಬೇಕು, ಪ್ಲಸ್ ಕೂಡಿಸಬೇಕು, ಕೂಡಿಸ್ಕೊಳ್ಳಿ. 10 ಇಂಟು 1 10 ಪ್ಲಸ್ 1 11. ಬ್ರಾಕೆಟ್ ಅಂದ್ರೆ ಇಂಟು ಮಕ್ಕಳ 10 11 10 11 110 110. ನೋಡಿ, ಸುಲಭವಾಗಿ ಈ ಲೆಕ್ಕವನ್ನು ಬಿಡಿಸಬಹುದು. ಅವ್ರು ಎಷ್ಟೇ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟರೆ ನಾವು ಕಮ್ಮಿ ಸಮಯದಲ್ಲಿ ಬೇಗ ಅದನ್ನ ಸುಲಭವಾಗಿ ಮಾಡಬಹುದು. ಇದೇ ರೀತಿಯಾಗಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳನ್ನ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದಕ್ಕೆ ಸಂಬಂಧಿಸಿದ ಉದಾಹರಣೆ ಲೆಕ್ಕಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇವೆ. ಅದನ್ನು ನೋಡಿಕೊಂಡು ಅಭ್ಯಾಸ ಮಾಡೋದ್ರ ಮೂಲಕ ಈ ಪಾಠದ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಮಾಡುವ ಸುಲಭ ವಿಧಾನವನ್ನ ಕಲಿಯಿರಿ. ಥ್ಯಾಂಕ್ ಯು.